ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ TET ಎಕ್ಸಾಮಿನೇಷನ್ 2025 ಗುರಿಯಾಗಿಸಿಕೊಂಡು ಇಂಗ್ಲೀಷ್ ಪೆಡಗಾಗಿ ಮತ್ತು ಗ್ರಾಮರ್ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಹೈಲಿ ರೆಕಮೆಂಡೆಡ್ ಕ್ವೆಶನ್ಸ್, ಸೊ ಎಲ್ಲ ವೆರೈಟಿ ಮೇಲೆ ಆಲ್ ದ ವೇಸ್ ಆಫ್ ಪಾಸಿಬಿಲಿಟೀಸ್ ಯಾವ ರೀತಿ ಕೇಳ್ಬೋದು ಅನ್ನೋದರ ಕುರಿತು ಇಲ್ಲಿ ಒಂದಿಷ್ಟು 50 ಪ್ರಶ್ನೆಗಳನ್ನು ನಾನು ಫ್ರೇಮ್ ಮಾಡಿದ್ದೀನಿ. ಸೊ ಈಚ್ ಕ್ವೆಶನ್ ಈಸ್ ಪ್ರೊವೈಡೆಡ್ ವಿತ್ ಆನ್ಸರ್ ಆಪ್ಷನ್ಸ್, ಕರೆಕ್ಟ್ ಆಪ್ಷನ್ಸ್ ಆ್ಯಂಡ್ ದ ಎಕ್ಸ್ಪ್ಲನೇಷನ್ಸ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಮತ್ತು ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಒಂದು ಲ್ಯಾಂಗ್ವೇಜಲ್ಲಿ ಕೂಡ ನಾನು ಎಕ್ಸ್ಪ್ಲನೇಷನನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ನೇಹಿತರೆ, ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. Which of the following is the most suitable method to teach a poem in the primary classes ಅಂತ ಇದೆ. ಇಲ್ಲಿ lecture method, recitation method, translation method, question answer method. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ರಿಸಿಟೇಷನ್ ಮೆಥಡ್ ಅಂತ, ಅಂದರೆ ಪಠನ ಮಾಡುವಂಥ ಒಂದು ವಿಧಾನ ಅಂತ ಹೇಳ್ಬೋದು. ಯಾಕೆ ಅಂತ ನೋಡೋದಾದರೆ ಇಲ್ಲಿ ಪಠನ ವಿಧಾನವು ಪದ್ಯದ ಛಂದಸ್ಸನ್ನು, ಅಲ್ಲಿ ರೈಮಿಂಗ್ ಸ್ಕೀಮು, ರೈಮಿಂಗ್ ವರ್ಡ್ಸು, ಸೊ ಈ ಥರದ ಒಂದು ರೈಮ್ ಆ್ಯಂಡ್ ರಿದಮನ್ನು ಮಕ್ಕಳಿಗೆ ಸರಿಯಾಗಿ ಹೇಳಿಕೊಡ್ಲಿಕ್ಕೆ ಸಹಾಯಕವಾಗುತ್ತೆ. ಜೊತೆಗೆ ರಿಸಿಟೇಷನ್ ಹೆಲ್ಪ್ಸ್ ಲರ್ನರ್ಸ್ ಟು ಇಂಟರ್ನಲೈಸ್ ರಿದಮ್ ಆ್ಯಂಡ್ ಸೌಂಡ್ ಪ್ಯಾಟರ್ನ್ಸ್ ಆಫ್ ದ ಪೋಯಮ್. ಸೊ ಹಾಗಾಗಿ ಒಂದು ರಿಸಿಟೇಷನ್ ಮೆಥಡ್ ಅನ್ನುವಂಥದ್ದು ಬೆಸ್ಟ್ ಮೆಥಡ್ ಫಾರ್ ಟೀಚಿಂಗ್ ಪೊಯೆಟ್ರಿ. ನೆಕ್ಸ್ಟ್, ವಾಟ್ ಈಸ್ ದ ಮೇನ್ ಏಮ್ ಆಫ್ ಟೀಚಿಂಗ್ ಗ್ರಾಮರ್ ಅಂತ ಕೇಳಿದರೆ, ದ ಮೆಮರೈಸೇಷನ್ ಆಫ್ ರೂಲ್ಸ್, ಎನ್ಹ್ಯಾನ್ಸಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲರ್ನಿಂಗ್ ಡೆಫಿನಿಷನ್ಸ್ ಆ್ಯಂಡ್ ರೈಟಿಂಗ್ ಡಿಫಿಕಲ್ಟ್ ಆನ್ಸರ್ಸ್ ಅಂತ ಇದೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಎನ್ಹ್ಯಾನ್ಸಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಅಂದರೆ ಇಲ್ಲಿ ಮಾತನಾಡುವ ಕೌಶಲ್ಯವನ್ನು ಮಗುವಿನಲ್ಲಿ ಬೆಳೆಸಲಿಕ್ಕೆ ನಾವು ಈ ಒಂದು ಮೇನ್ ಏಮ್ ಆಫ್ ಟೀಚಿಂಗ್ ಆಫ್ ಗ್ರಾಮರ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಗ್ರಾಮರ್ ಟೀಚಿಂಗ್ ಈಸ್ ಮೀನಿಂಗ್ಫುಲ್ ವೆನ್ ಇಟ್ ಹೆಲ್ಪ್ಸ್ ಇನ್ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ನಾವು ಭಾಷೆಯನ್ನು ಪರಿಣಾಮಕಾರಿಯಾಗಿ ಮಾತಾಡಬೇಕಾದ್ರೆ ಅದು ಒಂದು ವ್ಯಾಕರಣಬದ್ಧವಾಗಿರಬೇಕು, ಅಂದಾಗ ಮಾತ್ರ ಅದಕ್ಕೆ ಆ ಭಾಷೆಗೆ ಒಂದು ಮೆರುಗು ಬರುತ್ತೆ. ಸೊ ಹಾಗಾಗಿ ದ ಎನ್ಹ್ಯಾನ್ಸಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ದ ಮೇನ್ ಏಮ್ ಆಫ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ which approach emphasizes learning language through real life use ಅಂತ ಕೇಳಿದ್ದಾರೆ. ದ ಸ್ಟ್ರಕ್ಚರಲ್ ಅಪ್ರೋಚ್, ಕಮ್ಯುನಿಕೇಟಿವ್ ಅಪ್ರೋಚ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆ್ಯಂಡ್ ಡೈರೆಕ್ಟ್ ಮೆಥಡ್ ಅಂತ ಇದೆ. ಹಿಯರ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್ ಈಸ್ ದಟ್ ಈಸ್ ಕಮ್ಯುನಿಕೇಟಿವ್ ಅಪ್ರೋಚ್. ಯಾಕೆ ಅಂತ ನೋಡೋದಾದರೆ, ಕಮ್ಯುನಿಕೇಟಿವ್ ಅಪ್ರೋಚ್ ಫೋಕಸಸ್ ಆನ್ ಲ್ಯಾಂಗ್ವೇಜ್ ಯೂಸ್ ಇನ್ ರಿಯಲ್ ಕಾಂಟೆಕ್ಸ್ಟ್. ಅಂದರೆ ನಾನು ಕಲಿತಂಥ ಭಾಷೆಯನ್ನು ನಾನು ಎಷ್ಟು ಪರಿಣಾಮಕಾರಿ, ನಾನು ಒಂದು ಪ್ರತಿನಿತ್ಯದ ಸಂವಹನಾತ್ಮಕವಾಗಿ ಅದನ್ನು ಉಪಯೋಗಿಸ್ತೀನಿ ಮತ್ತು ನೈಜ ಪರಿಸ್ಥಿತಿಗಳಲ್ಲಿ ಭಾಷೆಯ ಬಳಕೆಯನ್ನು ಒತ್ತಿ ಹೇಳುತ್ತದೆ. ಹಾಗಾಗಿ ಕಮ್ಯುನಿಕೇಟಿವ್ ಅಪ್ರೋಚ್ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ ಅ ರೆಮಿಡಿಯಲ್ ಕ್ಲಾಸ್ ಈಸ್ ಅರೇಂಜ್ಡ್ ಫಾರ್ ಬ್ರೈಟ್ ಸ್ಟೂಡೆಂಟ್ಸ್, ವೀಕ್ ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್. ಇಲ್ಲಿ ಒಂದು ರೆಮಿಡಿಯಲ್ ಕ್ಲಾಸ್ ಅಂತ ಇದೆ. ಸೊ ಇದನ್ನು ರೆಮಿಡಿಯಲ್ ಕ್ಲಾಸಸ್ಸನ್ನು ಯಾರಿಗೆ ಮಾಡ್ತಾರೆ ಅಂದರೆ, ಆ್ಯಸ್ ವಿ ಆಲ್ ನೋ ದ್ಯಾಟ್ ಫಾರ್ ವೀಕ್ ಸ್ಟೂಡೆಂಟ್ಸ್. ಓಕೆ, ಯಾಕೆ ಅಂತಂದರೆ ರೆಮಿಡಿಯಲ್ ಟೀಚಿಂಗ್ ಪ್ರೊವೈಡ್ಸ್ ಎಡಿಷನಲ್ ಸಪೋರ್ಟ್ ಟು ಲರ್ನರ್ಸ್ ಲ್ಯಾಗಿಂಗ್ ಬಿಹೈಂಡ್. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರು ಒಂದು ಗಳಿಸಲಾಗದ ಸಾಮರ್ಥ್ಯವನ್ನು ಗಳಿಸಲಿಕ್ಕೆ ಇದು ಒಂದು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ವೀಕ್ ಸ್ಟೂಡೆಂಟ್ಸ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ರಿಸೆಪ್ಟಿವ್ ಸ್ಕಿಲ್ ಅಂತ ಕೇಳಿದ್ದಾರೆ. ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಗ್ರಾಮರ್. ನಮಗೆಲ್ಲ ಗೊತ್ತಿದೆ ದ ರಿಸೆಪ್ಟಿವ್ ಸ್ಕಿಲ್ ಈಸ್ ನಥಿಂಗ್ ಬಟ್ ರೀಡಿಂಗ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಓದುವುದರ ಮೂಲಕ ನಾವು ಜ್ಞಾನವನ್ನು ಸ್ವೀಕಾರ ಮಾಡ್ತೀವಿ. ಸೊ ಹಾಗಾಗಿ ಇದು ರಿಸೆಪ್ಟಿವ್ ಒಂದು ಸ್ಕಿಲ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಸ್ಕ್ಯಾಫೋಲ್ಡಿಂಗ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ. ರಿಮೂವಿಂಗ್ ಸಪೋರ್ಟ್, ಗಿವಿಂಗ್ ಟೆಂಪ್ರರಿ ಸಪೋರ್ಟ್, ಗಿವಿಂಗ್ ಫೈನಲ್ ಜಜ್ಮೆಂಟ್, ಯೂಸಿಂಗ್ ಓನ್ಲಿ ವರ್ಕ್ಶೀಟ್ ಅಂತ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಗಿವಿಂಗ್ ಟೆಂಪ್ರರಿ ಸಪೋರ್ಟ್ ಫಾರ್ ದ ಲರ್ನರ್ಸ್ ಟು ಎನ್ಹ್ಯಾನ್ಸ್ ಇಸ್ ಲರ್ನಿಂಗ್ ಅಂತ. ಅಂದರೆ ಇಲ್ಲಿ ಮಗುವಿಗೆ ಇಟ್ ಹೆಲ್ಪ್ಸ್ ಲರ್ನರ್ಸ್ ಪ್ರೋಗ್ರೆಸ್ ಫ್ರಮ್ ಗೈಡೆಡ್ ಟು ಇಂಡಿಪೆಂಡೆಂಟ್ ಲರ್ನಿಂಗ್. ಮಗುವಿಗೆ ಆರಂಭದಲ್ಲಿ ನಾವು ಅವನಿಗೆ ಒಂದಿಷ್ಟು ಸಹಾಯವನ್ನು ಮಾಡಿದರೆ ಮಗು ಮುಂದೆ ತಾನೇ ಇಂಡಿಪೆಂಡೆಂಟಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ, ಕಲೀಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ದ ಸ್ಕ್ಯಾಫೋಲ್ಡಿಂಗ್ ಮೀನ್ಸ್ ಗಿವಿಂಗ್ ಟೆಂಪ್ರರಿ ಸಪೋರ್ಟ್. ದೆನ್ ನೆಕ್ಸ್ಟ್ ಒನ್ ಈಸ್ ವಿಚ್ ಸ್ಟ್ರಾಟಜಿ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಮೆಮೊರೈಸಿಂಗ್ ವರ್ಡ್ ಲಿಸ್ಟ್ಸ್, ಯೂಸಿಂಗ್ ವರ್ಡ್ಸ್ ಇನ್ ಕಾಂಟೆಕ್ಸ್ಟ್,
ರೈಟಿಂಗ್ ಡಿಕ್ಷನರಿ ಮೀನಿಂಗ್ಸ್ ಟ್ರಾನ್ಸ್ಲೇಷನ್ಸ್ ಅಂತ ಇದೆ. ಓಕೆ, ವಿಚ್ ಸ್ಟ್ರಾಟಜಿ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಫಾರ್ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಯೂಸಿಂಗ್ ವರ್ಡ್ಸ್ ಇನ್ ಕಾಂಟೆಕ್ಸ್ಟ್ ಅಂದರೆ ಸಂದರ್ಭೋಚಿತವಾಗಿ ಒಂದು ಪದಗಳ ಪ್ರಯೋಗ ಮಾಡುವಂಥದ್ದು, ಅವುಗಳನ್ನು ಉಪಯೋಗಿಸುವಂಥದ್ದು. ಇಟ್ಸ್ ಅ ಬೆಸ್ಟ್ ಒನ್. ದೆನ್ ಕಾಂಟೆಕ್ಸ್ಟ್ ಹೆಲ್ಪ್ಸ್ ಇನ್ ನ್ಯಾಚುರಲ್ ಆ್ಯಂಡ್ ಲಾಂಗ್ ಟರ್ಮ್ ರಿಟೆನ್ಷನ್. ಅಂದರೆ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಶಬ್ದ ಬಳಕೆ ಮಾಡಿದರೆ ಅದು ಒಂದು ಇಟ್ ರಿಟೈನ್ಸ್ ಫಾರ್ ಎ ಲಾಂಗರ್ ಟೈಮ್ ಇನ್ ದಿ ಮೈಂಡ್. ನೆಕ್ಸ್ಟ್ ಒನ್ ಈಸ್ learner-centered approach means teacher controls learning, learners actively participate, rote learning, only textbook-based learning. Here, the right answer for this question is learners actively participate ಅನ್ನುವಂಥದ್ದು. Why? Because learners play an active role in constructing knowledge. ಓಕೆ, ಅಂದರೆ ಜ್ಞಾನ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ ಸಾಧ್ಯವಾಗುತ್ತೆ. ಈ ರೀತಿ ಒಂದು ಲರ್ನರ್ಸು ತಮ್ಮ ನಾಲೆಜನ್ನು ತಾವೇ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಳ್ಳುವ ಮೂಲಕ ಕಲಿಕೆ ಅದು ಬಹಳ ಪರಿಣಾಮಕಾರಿಯಾಗಿರುತ್ತೆ. ಸೊ ದೇರ್ ಫಾರ್ ಲರ್ನರ್ಸ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಈಸ್ ಲರ್ನರ್ ಸೆಂಟರ್ಡ್ ಅಪ್ರೋಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ what is the purpose of a warm-up activity in class? To give homework, to activate prior knowledge, to punish latecomers, to revise rules. Here the right one is to activate the prior knowledge of the students. ಅಂದರೆ ಮಗುವಿನಲ್ಲಿರ್ತಕ್ಕಂಥ ಪೂರ್ವಜ್ಞಾನವನ್ನು ಪ್ರೇರೇಪಿಸುವುದು, ಬಳಸುವುದು ಅಂತ ಅರ್ಥ. ಓಕೆ, ವಾರ್ಮ್-ಅಪ್ಸ್ ಬಿಲ್ಡ್ ಇಂಟ್ರೆಸ್ಟ್ ಆ್ಯಂಡ್ ಮೇಕ್ ಲರ್ನರ್ಸ್ ರೆಡಿ ಫಾರ್ ದ ಲೆಸನ್. ಅಂದರೆ ಮಗುವಿನಲ್ಲಿರ್ತಕ್ಕಂಥ ಪೂರ್ವಜ್ಞಾನವನ್ನು ಉಪಯೋಗಿಸಿಕೊಂಡು ನಾವು ಅವತ್ತಿನ ತರಗತಿಯಲ್ಲಿ ಏನನ್ನು ಬೋಧಿಸ್ತೀವಿ ಆ ಬೋಧನೆಯ ವಿಷಯಕ್ಕೆ ಲಿಂಕ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ಟು ಆಕ್ಟಿವೇಟ್ ಪ್ರಯರ್ ನಾಲೆಜ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಈಸ್ peer assessment helps in teacher evaluation, student collaboration, strict exams, memorization ಅಂತ ಕೇಳಿದ್ದಾರೆ. ಹಿಯರ್ ಇಟ್ಸ್ ನಥಿಂಗ್ ಬಟ್ ಸ್ಟೂಡೆಂಟ್ ಕೊಲ್ಯಾಬ್ರೇಷನ್. ಅಂದರೆ ಇಲ್ಲಿ ಮಗು ಏನು ಮಾಡುತ್ತೆ, ಲರ್ನರ್ಸ್ ಇವ್ಯಾಲ್ಯುಯೇಟ್ ಈಚ್ ಅದರ್ಸ್ ವರ್ಕ್ ಆ್ಯಂಡ್ ಇಂಪ್ರೂವ್ ಟುಗೆದರ್. ಅಂದರೆ ವಿದ್ಯಾರ್ಥಿಗಳು ಪರಸ್ಪರ ಕಲಿಕೆ ಮತ್ತು ಮೌಲ್ಯಮಾಪನದಲ್ಲಿ ತೊಡಗೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳು ಪರಸ್ಪರವಾಗಿ ಕಲಿತಾರೆ, ತಮ್ಮ ಒಂದು ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೊಬ್ಬರಿಂದ ಪ್ರೇರೇಪಣೆಯನ್ನು ಪಡೆದು ಕಲಿಕೆಯಲ್ಲಿ ಸಕಾರಾತ್ಮಕವಾಗಿ ಪಾಲ್ಗೊಳ್ಳಲಿಕ್ಕೆ ಇದು ಸಹಾಯವಾಗುತ್ತೆ. ಸೊ ಹಾಗಾಗಿ ಇಟ್ಸ್ ನಥಿಂಗ್ ಬಟ್ ಸ್ಟೂಡೆಂಟ್ ಕೊಲಾಬ್ರೇಷನ್. ನೆಕ್ಸ್ಟ್ ಒನ್ ಈಸ್ which of the following is an effective tool for developing speaking skills ಅಂತ ಕೇಳಿದರೆ silent reading, debate, dictation, note taking. Here the right answer is debate. Means ಇಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ಮಗು ಭಾಗವಹಿಸೋದ್ರಿಂದ ಇಟ್ ಡೆವಲಪ್ಸ್ ದ ಸ್ಪೀಕಿಂಗ್ ಸ್ಕಿಲ್. ಓಕೆ, ಅಂದರೆ ಡಿಬೇಟ್ಸ್ ಎನ್ಕರೇಜ್ ಆರ್ಗನೈಸ್ಡ್ ಥಾಟ್, ಫ್ಲೂಯೆನ್ಸಿ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ದ ಸ್ಪೀಕರ್. Okay, automatically the children, the students, they will gain the confidence by taking part in debates. ಅಂದರೆ ಚರ್ಚೆಗಳು ಅಥವಾ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಮಗುವಿನ ಮಾತನಾಡುವ ಕೌಶಲ್ಯ ಕೂಡ ಹೆಚ್ಚಾಗುತ್ತೆ, ಆಮೇಲೆ ಅವನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚುತ್ತೆ. ಸೊ ಹಾಗಾಗಿ ಡಿಬೇಟ್ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ what is the main purpose of an assessment in a language class ಅಂತ ಕೇಳಿದ್ದಾರೆ. To judge this teacher, to test memory, to improve learning, to decide punishment. Okay, here the right answer is to improve learning. ಅಂದರೆ ಇಲ್ಲಿ the assessment helps identify learning gaps and improve teaching strategies ಅಂತ. ಅಂದರೆ ಇಲ್ಲಿ ಮೌಲ್ಯಮಾಪನವು ವಿದ್ಯಾರ್ಥಿಯ ಕಲಿಕೆ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಕಂಡುಹಿಡಿದು ಸರಿಪಡಿಸಲಿಕ್ಕೆ ಸಹಾಯ ಮಾಡುತ್ತದೆ. ಹಾಗಾಗಿ ಟು ಇಂಪ್ರೂವ್ ಲರ್ನಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, which of the following is an example of formative assessment ಅಂತ ಕೇಳಿದ್ದಾರೆ. ಫೈನಲ್ ಎಕ್ಸಾಮ್, ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಹೋಮ್ವರ್ಕ್ ಚೆಕಿಂಗ್. ಹಿಯರ್ ದ ರೈಟ್ ಒನ್ ಈಸ್ ದ ಹೋಮ್ವರ್ಕ್ ಚೆಕಿಂಗ್. ಯಾಕೆ ಅಂತ ನೋಡೋದಾದರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಕರ್ಸ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಫಾರ್ ಫೀಡ್ಬ್ಯಾಕ್. ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಕಲಿಸುವಂಥ ಸಂದರ್ಭದಲ್ಲಿ ಮಗುವಿನ ಒಂದು ಫೀಡ್ಬ್ಯಾಕನ್ನು ಪಡೀಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಕಲಿಕೆಯ ಪ್ರಕ್ರಿಯೆಯಲ್ಲಿರುವಾಗ ನಡೆಯುವ ಮೌಲ್ಯಮಾಪನ, ಉದಾಹರಣೆಗೆ ಗೃಹಪಾಠ ಪರಿಶೀಲನೆ ಮಾಡ್ತೀವಿ ನಾವು. ಸೊ ಹಾಗಾಗಿ ಹೋಮ್ವರ್ಕ್ ಚೆಕಿಂಗ್ ಇಟ್ ಕಮ್ಸ್ ಅಂಡರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ in language learning, LSRW stands for, as we all know that these are the fundamental basic skill of any language. ಯಾವುದೇ ಭಾಷೆಯ ಮೂಲಭೂತ ಕೌಶಲ್ಯಗಳು ಯಾವುವು ಅಂತಂದರೆ
listening, speaking, reading and writing. So ಹಾಗಾಗಿ the first one, that is the listen, speak, read and write, is the correct answer. Okay, next let's move on to the next question, that is which of the following is a productive skill ಅಂತ ಕೇಳಿದ್ದಾರೆ. listening, reading, writing and grammar ಅಂತ ಕೇಳಿದ್ದಾರೆ. here productive skill means to producing ಅಂತ. ಹಾಗಾಗಿ that's nothing but writing, that is ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ಕಿಲ್ಲು ಯಾವುದಾದ್ರೂ ಇದ್ದರೆ ಅದು ರೀಡಿಂಗ್ ಬರುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಸ್ಪೀಕಿಂಗ್ ಬರುತ್ತೆ. ಇಯರ್ ಕೊಟ್ಟಿರೋ ಆಪ್ಷನಲ್ಲಿ ರೈಟಿಂಗ್ ಇರೋದ್ರಿಂದ ರೈಟಿಂಗ್ ಇಸ್ ದ ಕರೆಕ್ಟ್ ಒನ್. ಆ್ಯಂಡ್ ಪ್ರೊಡಕ್ಟಿವ್ ಸ್ಕಿಲ್ಸ್ ಇನ್ವಾಲ್ವ್ ಔಟ್ಪುಟ್ ಆ್ಯಂಡ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಓಕೆ, ನೆಕ್ಸ್ಟ್ ಒನ್ ಈಸ್ which tool helps in checking speaking accuracy and fluency? Dictation test, oral presentations, written exercises, role play script ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಓರಲ್ ಪ್ರೆಸೆಂಟೇಷನ್ಸ್. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ಪ್ರೆಸ್ ಐಡಿಯಾಸ್ ವರ್ಬಲಿ ಶೋಯಿಂಗ್ ಫ್ಲೂಯೆನ್ಸಿ ಆ್ಯಂಡ್ ಯೂಸೇಜ್. ಅಂದರೆ ಸ್ಪಷ್ಟವಾಗಿ ಮಾತನಾಡುವಂಥ ಸಾಮರ್ಥ್ಯವನ್ನು, ವ್ಯಾಕರಣ ರೀತಿಯ ಒಂದು ಸರಿಯಾದ ಬಳಕೆ ಇತ್ಯಾದಿಗಳು ಕಂಡು ಬರ್ತಕ್ಕಂಥದ್ದು ಈ ಓರಲ್ ಪ್ರೆಸೆಂಟೇಷನಲ್ಲೇ. ಹಾಗಾಗಿ ದಟ್ ಈಸ್ ದ ರೈಟ್ ಒನ್. Let's move on to the next question, that is error correction in language class should be immediate always, never done, appropriate and gradual, done harshly ಅಂತ ಇದೆ. So here the right answer is appropriate and gradual. Okay, ಅಂದರೆ ಮಗು ಒಂದು ಭಾಷೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಮಗುವಿನಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ದೆನ್ ಆ್ಯಂಡ್ ದೇರ್ ಏನು ಮಾಡಬೇಕು ನಾವು ಕರೆಕ್ಟ್ ಮಾಡುವಂಥದ್ದು. ಆಮೇಲೆ ಅಪ್ರೋಪ್ರಿಯೇಟ್ ಆ್ಯಂಡ್ ಗ್ರ್ಯಾಜುವಲ್ ಆಗಿ ಮಾಡುವಂಥದ್ದು. ಎರರ್ ಶುಡ್ ಬಿ ಯೂಸ್ಡ್ ಆ್ಯಸ್ ಲರ್ನಿಂಗ್ ಅಪರ್ಚುನಿಟೀಸ್ ವಿತೌಟ್ ಡಿಮೋಟಿವೇಟಿಂಗ್ ದಿ ಸ್ಟೂಡೆಂಟ್ಸ್. ಅಂದರೆ ನಾವು ಮಾಡ್ತಕ್ಕಂಥ ಒಂದು ತಪ್ಪುಗಳ ಕಂಡುಹಿಡಿಯುವಂಥದ್ದು ಮಗುವಿಗೆ ಡಿಮೋಟಿವೇಟ್ ಆಗಬಾರ್ದು, ಕಲಿಕೆಗೆ ತೊಂದರೆ ಆಗಬಾರ್ದು. ಹಾಗಾಗಿ ಆ ತಪ್ಪುಗಳ ಒಂದು ಪ್ರೋತ್ಸಾಹಕರ ರೀತಿಯಲ್ಲಿ ಸರಿಪಡಿಸುವಂಥ ಒಂದು ಸ್ಕಿಲ್ಲನ್ನು ಟೀಚರ್ಸ್ ಡೆವಲಪ್ ಮಾಡ್ಕೋಬೇಕು ಅಂತ. The next one is which method uses mother tongue to explain foreign language? Direct method, grammar translation method, audiolingual method, communicative method ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಫಾರ್ ದ್ಯಾಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಯಾಕೆ ಅಂತ ನೋಡೋದಾದರೆ, ಸಿ ದಿಸ್ ಮೆಥಡ್ ಎಂಪಸೈಸಸ್ ಟ್ರಾನ್ಸ್ಲೇಷನ್ ಆ್ಯಂಡ್ ಗ್ರಾಮರ್ ರೂಲ್ಸ್. ಅಂದರೆ ಇಲ್ಲಿ ಒಂದು ವ್ಯಾಕರಣವನ್ನು ಬೋಧಿಸುವಂಥ ಸಂದರ್ಭದಲ್ಲಿ ಮಗುವಿಗೆ ನಾವು ಆ ಒಂದು ಮಾತೃಭಾಷೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳೋದ್ರ ಮುಖಾಂತರ, ಗ್ರಾಮರ್ ರೂಲ್ಸನ್ನು ಹೇಳೋದ್ರ ಮುಖಾಂತರ ಇಲ್ಲಿ ಮಾತೃಭಾಷೆಯ ಮೂಲಕ ಪಾಠವನ್ನು ವಿವರಿಸಲಾಗುತ್ತೆ. ಹಾಗಾಗಿ ಮಗುವಿಗೆ ಅದು ಒಂದು ಬಹಳ ಸರಳವಾಗಿ ಆ ಮಾತೃಭಾಷೆಯ ಮೂಲಕ ಮನನ ಆಗುತ್ತೆ, ತಿಳುವಳಿಕೆ ಆಗುತ್ತೆ, ಅಲ್ಲಿ ಕಲಿಕೆ ಕೂಡ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ flashcards are most useful for teaching poems, vocabulary, paragraph writing, grammar rules. Here the right option for this one is vocabulary. ಯಾಕೆ ಅಂತ ನೋಡೋದಾದರೆ, ಸಿ ಫ್ಲ್ಯಾಶ್ ಕಾರ್ಡ್ಸ್ ಹೆಲ್ಪ್ ಇನ್ ಕ್ವಿಕ್ ವರ್ಡ್ ಇಮೇಜ್ ಅಸೋಸಿಯೇಷನ್ ಅಂತ. ಮಗುವಿಗೆ ಆ ಫ್ಲ್ಯಾಶ್ ಕಾರ್ಡನ್ನು ತೋರಿಸಿದಾಗ ಒಂದು ವರ್ಡಿನ ಇಮೇಜ್ ಅದರ ಕಣ್ಣು ಮುಂದೆ ಬರುತ್ತೆ. ಅದನ್ನು ಈಸಿಯಾಗಿ ಗ್ರ್ಯಾಪ್ಸ್ ಮಾಡಿಕೊಂಡು, ಕಾಂಪ್ರಿಹೆನ್ಷನ್ ಮಾಡಿಕೊಂಡು ಮಗು ಆ ಒಂದು ಪದವನ್ನು ಬರೀಲಿಕ್ಕೆ ಪ್ರಯತ್ನಿಸುತ್ತೆ, ಬರೆಯುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಅ ವೆರಿ ಯೂಸ್ಫುಲ್ ಒನ್. ನೆಕ್ಸ್ಟ್ ಒನ್ ಈಸ್ which of the following techniques helps in brainstorming? Silent reading, lecturer method, free discussion, copying notes ಅನ್ನು. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ, ದಟ್ ಈಸ್ ಫ್ರೀ ಡಿಸ್ಕಷನ್. ವೈ? ಬಿಕಾಸ್ ಬ್ರೈನ್ಸ್ಟಾರ್ಮಿಂಗ್ ಆಕ್ಟಿವಿಟೀಸ್ ಎನ್ಕರೇಜಸ್ ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಶೇರಿಂಗ್ ಐಡಿಯಾಸ್. ಓಕೆ, ಇಲ್ಲಿ ಸ್ವತಂತ್ರ ಒಂದು ಚರ್ಚೆಯ ಆಲೋಚನೆಯನ್ನು ಬೆಳೆಸಲು ಇದು ಸಹಾಯ ಮಾಡುತ್ತೆ. ಹಾಗಾಗಿ ಫ್ರೀ ಡಿಸ್ಕಷನ್ ಈಸ್ ದ ಆಪ್ಟ್ ಒನ್. The next one is authentic materials in ELTR. Teacher made worksheets, exam guides, newspapers, videos and dictionary pages. Here the right answer is that is newspapers and videos. Why? Because ಯಾಕೆಂತೆ they reflect the real life language usage. ಅಂದರೆ ನೈಜ ಜೀವನದಲ್ಲಿ ಬಳಸುವ ಭಾಷೆಯನ್ನು ಅಲ್ಲಿ ಉದಾಹರಣೆಯಾಗಿ ಬಳಸಿರ್ತಾರೆ. ಹಾಗಾಗಿ ನ್ಯೂಸ್ ಪೇಪರ್ಸ್ ಆ್ಯಂಡ್ ವಿಡಿಯೋಸ್ ಆರ್ ದ ಅಥೆಂಟಿಕ್ ಮಟೀರಿಯಲ್ಸ್ ಇನ್ ELT, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಮೋಟ್ಸ್ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್? ಗ್ರೂಪ್ ಪ್ರೊಜೆಕ್ಟ್ಸ್, ಡಿಕ್ಟೇಷನ್, ಕಾಪಿಂಗ್ ಫ್ರಮ್ ಬ್ಲ್ಯಾಕ್ ಬೋರ್ಡ್, ರಿಪಿಟೇಷನ್, ಡ್ರಿಲ್ಸ್. Here the right option for this is group projects.
ಅಂದರೆ ಸ್ಟೂಡೆಂಟ್ಸ್ ಪ್ಲ್ಯಾನ್ ರಿಸರ್ಚ್ ಆ್ಯಂಡ್ ಪ್ರೆಸೆಂಟ್ ಇಂಡಿಪೆಂಡೆಂಟ್ಲಿ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಯೋಜನೆ ರೂಪಿಸಿ ಅಧ್ಯಯನ ಮಾಡಿ ಅದನ್ನು ಒಂದು ಪ್ರಸ್ತುತಪಡಿಸ್ತಾರೆ. ಹಾಗಾಗಿ ಈ ಗ್ರೂಪ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಒಂದು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗನ್ನು ಪ್ರಮೋಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ಶಾಲೆಗಳಲ್ಲಿ ಗಮನಿಸ್ತಾ ಇರ್ಬೋದು, ಪ್ರಾಜೆಕ್ಟ್ ವರ್ಕ್ಸನ್ನು ನಾವು ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ಒನ್ ಈಸ್ ಲ್ಯಾಂಗ್ವೇಜ್ ಗೇಮ್ಸ್ ಆರ್ ಎಫೆಕ್ಟಿವ್ ಬಿಕಾಸ್ ದೇ ವೇಸ್ಟ್ ಟೈಮ್, ಕ್ರಿಯೇಟ್ ಸ್ಟ್ರೆಸ್, ಎನ್ಕರೇಜ್ ಇನ್ಫಾರ್ಮಲ್ ಲರ್ನಿಂಗ್ ಆರ್ ಓನ್ಲಿ ಫಾರ್ ಫನ್. ಇಲ್ಲಿ ಸರಿಯಾದಂಥ ಆಯ್ಕೆ ಎನ್ಕರೇಜ್ ಇನ್ಫಾರ್ಮಲ್ ಲರ್ನಿಂಗ್ ಅಂತ. ವೈ? ಬಿಕಾಸ್ ಇಲ್ಲಿ ಗೇಮ್ಸ್ ಬಿಲ್ಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇನ್ ಎನ್ ಎಂಜಾಯಬಲ್ ಆ್ಯಂಡ್ ಲೋ ಸ್ಟ್ರೆಸ್ ಎನ್ವಿರಾನ್ಮೆಂಟ್. ಆಟಗಳ ಮೂಲಕ ಭಾಷಾ ಕೌಶಲ್ಯಗಳನ್ನು ನಾವು ಭಾಳ ಸೌಹಾರ್ದಪೂರ್ಣವಾಗಿ ಮಗುವಿನಲ್ಲಿ ಕಲಿಸಲಿಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ಎನ್ಕರೇಜ್ ಇನ್ಫಾರ್ಮಲ್ ಲರ್ನಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ listening comprehension is best checked through multiple choice tests, silent reading, dictation, grammar test. Here the right answer is multiple choice tests. Andre why? Because see, listening followed by MCQs checks understanding of the spoken content. ಅಂದರೆ ಆಲಿಸಿ ನಂತರ ಪ್ರಶ್ನೆಗಳಿಗೆ ಉತ್ತರಿಸುವುದು ಒಂದು ಗ್ರಹಣವನ್ನು ಪರೀಕ್ಷೆ ಮಾಡಲಿಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ಬೋದು. Next one is the best way to teach pronunciation in class is punish wrong speech, use phonetic drills, avoid speaking practice, ignore errors. Here the right one is that is use phonetic drills. Andre the phonetic exercises help learners identify and produce correct sounds. ಇಲ್ಲಿ ಧ್ವನಿಯಾತ್ಮಕ ವ್ಯಾಯಾಮಗಳಿಂದ ಸರಿಯಾದ ಉಚ್ಚಾರಣೆ ಕಲಿಯಬಹುದು ಮಗು. ಹಾಗಾಗಿ we have to use the phonetic drills very oftenly in the class. Next one is, now let's move on to the grammar area. ಈ ಒಂದು ಇಂಗ್ಲೀಷ್ ಪೆಡಗಾಗಿ ಮತ್ತು ಎಕ್ಸಾಮಿನಲ್ಲಿ ಏನು ಕೇಳ್ಬೋದು ಗ್ರಾಮರ್ ಮೇಲೆ ಕ್ವೆಶನ್ಸು ಅನ್ನೋದನ್ನು ವೆರಿ ಒಂಥರ ಹೈ ಆರ್ಡರ್ ಥಿಂಕಿಂಗ್ ಕ್ವೆಶನ್ಸು ಗ್ರಾಮರ್ ಮೇಲೆ. ಆಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಭಾಳ ಇಂಪಾರ್ಟೆಂಟ್. ಈ ಒಂದಿಷ್ಟು ಟಾಪಿಕ್ಕನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ 100% ಇದರಲ್ಲಿ ಇದೇ ಒಂದು ಟಾಪಿಕ್ ಬೇಸ್ಡ್ ಕ್ವೆಶನ್ಸೇ ಎಕ್ಸಾಮಿನೇಷನಲ್ಲಿ ಬರ್ತವೆ. ವೈ? ಬಿಕಾಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನಾವು ಒಂದು ಜಸ್ಟ್ ಗ್ಲ್ಯಾನ್ಸ್ ಮಾಡಿದಾಗ ವಿ ರಿಯಲೈಸ್ಡ್ ದ್ಯಾಟ್ ದೀಸ್ ಆರ್ ದ ಏರಿಯಾ ದೇ ಆರ್ ಗೋಯಿಂಗ್ ಟು ಫ್ರೇಮ್ ಕ್ವೆಶನ್ಸ್ ಅಂತ. ಅಂದರೆ ಇಲ್ಲಿ ನಾ ಏನು ಟಾಪಿಕ್ ಕೊಡ್ತೀರಿ ಇದೇ ಒಂದು ಟಾಪಿಕ್ ಮೇಲೆ ಅವರು ಕೂಡ ಒಂದು ಗ್ರಾಮರ್ ಏರಿಯಾ ಮೇಲೆ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾರೆ ಅಂತ. ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ ದೆನ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸಿ ಡೋಂಟ್ ಲೈಕ್ ಆ್ಯಪಲ್ಸ್, ಸಿ ಡಸಂಟ್ ಲೈಕ್ಸ್ ಆ್ಯಪಲ್ಸ್, ಸಿ ಡಸಂಟ್ ಲೈಕ್ ಆ್ಯಪಲ್ಸ್ ಆ್ಯಂಡ್ ಸಿ ನಾಟ್ ಲೈಕ್ ಆ್ಯಪಲ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ಆಪ್ಷನ್ ಸಿ, ದಟ್ ಈಸ್ ಸಿ ಡಸಂಟ್ ಲೈಕ್ ಆ್ಯಪಲ್ಸ್ ಆಗಬೇಕು. ಯಾಕೆ ಅಂತ ನೋಡೋದಾದರೆ, ಸಿ ನೆಗೆಟಿವ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಸಿಂಪಲ್ ಯೂಸ್ ಡಸಂಟ್ ಪ್ಲಸ್ ಬೇಸ್ ಫಾರ್ಮ್ ಇರುತ್ತೆ. ಆ್ಯಸ್ ಸಿ ಈಸ್ ಅ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಸಿ ಡಸಂಟ್ ಲೈಕ್ ಆ್ಯಪಲ್ಸ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಚೂಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಯು ಆರ್ ಕಮಿಂಗ್. ಓಕೆ, ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಟ್ಯಾಗನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ದೇರ್ ಫೋರ್ ಯು ಆರ್ ಅಂತ, ಇವು ಇಲ್ಲಿ ಪ್ರನೌನ್ ಕೊಟ್ಟಿದ್ದಾರೆ, ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನಮ್ಮ ಟ್ಯಾಗ್ ಏನಿರಬೇಕು, ನೆಗೆಟಿವ್ ಆಗಿರಬೇಕು. ಸೊ ದೇರ್ ಫೋರ್ ಇಟ್ಸ್ ಅರಂಟ್ ಯು ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಲ್ವೇಸ್ ಟೇಕ್ಸ್ ನೆಗೆಟಿವ್ ಟ್ಯಾಗ್. ಓಕೆ, ನೆಕ್ಸ್ಟ್ fill in the blank. He has been working here dash 2018 ಅಂತ ಇದೆ. ಇಲ್ಲಿ ಒಂದು ಪ್ರಿಪೋಸಿಷನ್ ಅನ್ನು ನಾವು ಸರಿಯಾದ ಆಯ್ಕೆ ಮಾಡಬೇಕು. ಸಿನ್ಸ್, ಫಾರ್, ಫ್ರಮ್, ಬೈ ಅಂತ ಇದೆ. ಸೊ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಏನಾಗುತ್ತೆ ಅಂದರೆ ಸಿನ್ಸ್ ಆಗುತ್ತೆ. ವೈ? ಬಿಕಾಸ್ ಇಲ್ಲಿ ಒಂದು ವಾಟ್ ಯು ಕಾಲ್ ಪಾಯಿಂಟ್ ಆಫ್ ಟೈಮ್ ಇರೋದ್ರಿಂದ ಸಿನ್ಸ್ 2018 ಅಂತ ಆಗುತ್ತೆ. ಸೊ ಸಿನ್ಸ್ ಇಸ್ ಯೂಸ್ಡ್ ಫಾರ್ ಪಾಯಿಂಟ್ ಆಫ್ ಟೈಮ್. ಮತ್ತು ಸಿನ್ಸ್ ಅನ್ನುವಂಥದ್ದು ಒಂದು ಸಮಯದ ಆರಂಭದ ಬಿಂದುವನ್ನು ಸೂಚಿಸಲಿಕ್ಕೆ ಬಳಸಲಾಗುತ್ತೆ. ಸೊ ಹಾಗಾಗಿ ಸಿನ್ಸ್ ಅನ್ನುವಂಥದ್ದು ಆಪ್ಷನ್ ದ ರೈಟ್ ಒನ್. Now let's move on to the next question, that is the plural form of datum is ಅಂತ ಕೇಳಿದ್ದಾರೆ. ಡೇಟಾಸ್, ಡೇಟಮ್, ಡೇಟಾ, ಡೇಟಮ್ಸ್. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ದಟ್ ಈಸ್ ಡೇಟಾ. ಯಾಕೆ ಅಂತ ನೋಡೋದಾದರೆ ಡೇಟಮ್ ಈಸ್ ಅ ಸಿಂಗ್ಯುಲರ್, ಡೇಟಾ ಈಸ್ ಇಟ್ಸ್ ಪ್ಲೂರಲ್ ಫಾರ್ಮ್. ಸೊ ಹಾಗಾಗಿ ಡೇಟಾ ಈಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳಿದ್ದಾರೆ. ಈ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಕೂಡ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಹಿ ಸೇಡ್ ಐ ಆಮ್ ಬ್ಯುಸಿ ನಾವ್. ಸ್ನೇಹಿತರೆ, ಈ ಒಂದು ಇಂಡೈರೆಕ್ಟ್ ಸ್ಪೀಚ್ ಮೇಲೆ ನಿಮಗೆ ಕಂಪ್ಲೀಟ್ ಆ್ಯಂಡ್ ಥರೋ ನಾಲೆಜ್ ನೀವು ಪಡ್ಕೋಬೇಕಾದ್ರೆ ನನ್ನದೇ ಒಂದು ಚಾನಲಲ್ಲಿ ಇದ್ರ ಮೇಲೆ ಕೂಡ ಒಂದು ರಿಪೋರ್ಟೆಡ್ ಸ್ಪೀಚ್ ಮೇಲೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡಿ, ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ನೀವು ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಡೀಟೇಲ್ಡಾಗಿ ಟೆನ್ಸ್ ವೈಸು ನಾನು ಎಕ್ಸ್ಪ್ಲನೇಷನ್ನು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಸೊ ಓಕೆ, ಹಿ ಸೆಡ್ ಐ ಆಮ್ ಬ್ಯುಸಿ ನಾವ್ ಅಂತ ಇದೆ. ಸೊ ಓಕೆ, ಇದು ಒಂದು ಇಂಡೈರೆಕ್ಟಲ್ಲಿ ಬರೆದಾಗ ಏನಾಗುತ್ತೆ, ಹಿ ಸೇಡ್ ದ್ಯಾಟ್ ಹಿ ವಾಸ್ ಬ್ಯುಸಿ ದೆನ್ ಅಂತ ಆಗಬೇಕು. ನಾವು ಇದ್ದಿದ್ದು ಏನಾಗುತ್ತೆ, ದೆನ್ ಆಗುತ್ತೆ. ಸೊ ರೈಟ್ ಆನ್ಸರ್ ಈಸ್ ಬಿ, ದೆನ್. ವೈ? ಬಿಕಾಸ್ ನಮಗೆ ಗೊತ್ತಿದೆ ಒಂದು ಡೈರೆಕ್ಟ್ ಇದ್ದಿದ್ದನ್ನು ಇಂಡೈರೆಕ್ಟ್ ಮಾಡಬೇಕಾದ್ರೆ ಆ ಗಿವನ್ ಸೆಂಟೆನ್ಸ್ ಏನಾಗುತ್ತೆ, ಟೆನ್ಸಲ್ಲಿ ಚೇಂಜ್ ಆಗುತ್ತೆ, ಆಮೇಲೆ ಪ್ರೊನೌನ್ಸಲ್ಲಿ ಚೇಂಜ್ ಆಗುತ್ತೆ, ಪ್ಲೇಸ್ ರಿಲೇಟೆಡ್ಡು ಟೈಮ್ ರಿಲೇಟೆಡ್ ವರ್ಡ್ ಕೂಡ ಚೇಂಜ್ ಆಗ್ತವೆ. ಸೊ ಹಾಗಾಗಿ ವಾಟ್ ಆರ್ ದ ಚೇಂಜಸ್ ಇಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಾನು ಕೊಟ್ಟಿದ್ದೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ಇದ್ರ ಮೇಲೂ ಕೂಡ ಒಂದು ಡೀಟೇಲ್ಡಾಗಿ ವಿಡಿಯೋದನ್ನು ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಸೊ ದೆ ಬಿಲ್ಟ್ ದ ಬ್ರಿಡ್ಜ್ ಇನ್ 1990. ಕೊಟ್ಟಿರೋ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ನಮಗೆ ಗೊತ್ತಿದೆ ಪ್ಯಾಸಿವ್ ಮಾಡಬೇಕಾದ್ರೆ ಫಸ್ಟ್ ಆಬ್ಜೆಕ್ಟ್ ಬರೀಬೇಕು, ಆಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರೀಬೇಕು, ಹೆಲ್ಪಿಂಗ್ ವರ್ಬ್ ಆದಮೇಲೆ ಮೇನ್ ವರ್ಬನ್ನು V3 ಫಾರ್ಮಲ್ಲಿ ಇಡಬೇಕು, ದೆನ್ ಪ್ರಿಪೋಸಿಷನ್, ದೆನ್ ಲಾಸ್ಟಲ್ಲಿ ಸಬ್ಜೆಕ್ಟನ್ನು ಇಡಬೇಕು. ಸೊ ಹಾಗಾಗಿ ದೆ ಬಿಲ್ಟ್ ದ ಬ್ರಿಡ್ಜ್ ಇನ್ 1990 ಅಂದಾಗ ಏನಾಗುತ್ತೆ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಇನ್, ನೋಡಿ ಯಾವುದಿದೆ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಇನ್ 1990 ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನೀವು ಒಂದು ಸೆಂಟೆನ್ಸನ್ನು ಟೆನ್ಸ್ ವೈಸ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಇದ್ರ ಮೇಲೆ ಕೂಡ ಒಂದು ಮಾರ್ಕ್ಸನ್ನು ನೀವು ಅಲ್ಲಿ ಗೇನ್ ಮಾಡ್ಬೋದು ಎಕ್ಸಾಮಲ್ಲಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಸಿ ಈಸ್ ಗುಡ್ ಡ್ಯಾಶ್ ಸಿಂಗಿಂಗ್, ಎಟ್, ಇನ್, ಫಾರ್, ಆನ್. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಸಿ ಈಸ್ ಗುಡ್ ಎಟ್ ಸಿಂಗಿಂಗ್ ಅಂತ ಯೂಸ್ ಮಾಡ್ತೀವಿ ನಾವು. ಗುಡ್ ಈಸ್ ಆಲ್ವೇಸ್ ಫಾಲೋಡ್ ಬೈ ದಿ ಎಟ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಬರುತ್ತೆ. ಸೊ ದಟ್ ಈಸ್ ದ ಕರೆಕ್ಟ್ ಕೊಲೊಕೇಶನ್, ಅಂದರೆ ನ್ಯಾಚುರಲಿ ಪೇರ್ಡ್ ಒಂದು ಯೂಸೇಜ್ ಅಂತ ಕರಿತೀವಿ ನಾವು. ಗುಡ್ ಎಟ್, ಇನ್ ಅಕಾರ್ಡೆನ್ಸ್ ವಿತ್, ಓಕೆ, ವೇಟೆಡ್ ಫಾರ್, ಈ ಥರ ಒಂದು ಕೆಲವೊಂದಿಷ್ಟು ಪ್ರಿಪೋಸಿಷನ್ ಇದ್ದಾವೆ, ಅವು ಫಿಕ್ಸ್ಡ್ ಆರ್ಡರಲ್ಲೇ ಅವುಗಳ ಜೊತೆನೇ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಕ್ವೆಶನ್ ನಂಬರ್ ಈಸ್ ದ ಸಿನಾನಿಮ್ ಆಫ್ ಬಿಗಿನ್ ಈಸ್ ಅಂತ ಇದೆ. ಇಲ್ಲಿ ಒಂದು ಬಿಗಿನ್ ಅಂತಂದರೆ ಪ್ರಾರಂಭಿಸೋದು, ಅದರ ಒಂದು ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಯಾವುದಾಗುತ್ತೆ ಅಂದರೆ ಸ್ಟಾರ್ಟ್ ಅಂತ ಆಗುತ್ತೆ. ಕರೆಕ್ಟ್ ಆನ್ಸರ್ ಯಾವುದು, ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಸ್ಟಾರ್ಟ್ ಆ್ಯಂಡ್ ಬಿಗಿನ್ ಹ್ಯಾವ್ ಸಿಮಿಲರ್ ಮೀನಿಂಗ್ಸ್. ಓಕೆ, ಹಾಗಾಗಿ ದಟ್ ಈಸ್ ದ ಸ್ಟಾರ್ಟ್ ಈಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ಬಿಗಿನ್ ಅನ್ನುವಂಥದ್ದು, ಅಂದರೆ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ಒನ್ ಈಸ್ which statement is in future perfect tense ಅಂತ ಕೇಳಿದ್ದಾರೆ. I will have finished my work by evening, I am finishing my work, I will finish my work, I have finished my work ಅಂತ ಕೇಳಿದೆ. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಕೇಳಿರೋದ್ರಿಂದ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡಿದರೆ ನಾವು ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಬೈ ಈವ್ನಿಂಗ್ ಅನ್ನೋ ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಒನ್. ಅಂದರೆ ಪರ್ಫೆಕ್ಟ್ ಟೆನ್ಸಲ್ಲಿ ಏನಿರುತ್ತೆ, ಹ್ಯಾಸು ಹ್ಯಾವ್ ಬಂದಿರುತ್ತೆ, ಜೊತೆಗೆ ಇಲ್ಲಿ ಫ್ಯೂಚರ್ ಇರೋದ್ರೆ ವಿಲ್ ಇರುತ್ತೆ, ಪ್ಲಸ್ ಮೇನ್ ವರ್ಬ್ V3 ಫಾರ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ಫ್ಯೂಚರ್ ಪರ್ಫೆಕ್ಟ್ ಯೂಸಸ್ ವಿಲ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ಮೇನ್ ವರ್ಬ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದ್ದಾರೆ. ಕಂಜಂಕ್ಷನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಲಿಂಕರ್ಸ್ ಅಂತ ಕರಿತೀವಿ. ಕಂಜಂಕ್ಷನ್ ಇಸ್ ನಥಿಂಗ್ ಬಟ್ ವಿಚ್ ಜಾಯಿನ್ಸ್ ಟು ವರ್ಡ್ಸ್ ಆರ್ ಸೆಂಟೆನ್ಸಸ್. ಓಕೆ, ಈ ಥರ ಹಿ ಟ್ರೈಡ್ ಹಾರ್ಡ್ ಬಟ್ ಹಿ ಫೇಲ್ಡ್ ಅಂತ. ಓಕೆ, ಇಲ್ಲಿ ಬಟ್ ಅನ್ನುವಂಥ ಒಂದು ರೀಸನ್ ಇರೋದ್ರಿಂದ ಬಟ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಬಟ್ ಈಸ್ ಯೂಸ್ಡ್ ಟು ಶೋ ದ ಕಾಂಟೆಕ್ಸ್ಟ್. ಒಂದು ಅಪೋಸಿಟ್ ಇದೆ, ಹಿ ಟ್ರೈಡ್ ಹಾರ್ಡ್ ಬಟ್ ಫೇಲ್ಡ್ ಅಂತ. ಓಕೆ, ಒಂದು ವಿರೋಧಾಭಾಸ ಸೂಚಿಸ್ತಕ್ಕಂಥ ಅಥವಾ ವ್ಯತ್ಯಾಸವನ್ನು ಸೂಚಿಸ್ತಕ್ಕಂಥ ಒಂದು ಸೆಂಟೆನ್ಸಲ್ಲಿ ನಾವು ಇದನ್ನು ಬಟ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ select the correct article. As we all know that there are two types of articles in English, definite articles and indefinite articles ಅಂತ ಇದೆ.
ಎ ಆ್ಯನ್ ಆರ್ called as indefinite articles, the is called as definite articles. ಓಕೆ, ಇದ್ರ ಮೇಲೆ ಕೂಡ ಒಂದು ಡೀಟೇಲ್ಡ್ ವಿಡಿಯೋನ ನಾನು ಮಾಡಿದ್ದೀನಿ ಸ್ನೇಹಿತರೆ. ಇದು ಒಂದು ವಿಡಿಯೋ ನೋಡಿ, ಎಲ್ಲೆಲ್ಲಿ ನಾವು ಎ ಯೂಸ್ ಮಾಡಬೇಕು, ಎಲ್ಲಿ ಆ್ಯನ್ ಯೂಸ್ ಮಾಡಬೇಕು, ಎಲ್ಲಿ ದ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಆರ್ಟಿಕಲ್ಸನ್ನು ಯೂಸ್ ಮಾಡಬಾರ್ದು ಅನ್ನೋದರ ಕುರಿತು ಸಂಪೂರ್ಣವಾದ ವಿವರಣೆಯನ್ನು ಭಾಳಷ್ಟು ಉದಾಹರಣೆಗಳ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ ಈ ಆರ್ಟಿಕಲ್ಸ್ ಮೇಲಿನ ಒಂದು ಜ್ಞಾನವನ್ನು ಸಂಪೂರ್ಣವಾಗಿ ನೀವು ಪಡೀರಿ ಅಂತ ಹೇಳ್ತಾ, ಓಕೆ, ಇಲ್ಲಿ ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ಇಲ್ಲಿ ನಾವು ಇದು ಸನ್ ಅನ್ನುವಂಥದ್ದು ಯುನಿಕ್ ಆಬ್ಜೆಕ್ಟ್ ಇನ್ ದ ವರ್ಲ್ಡು. ಸೊ ಹಾಗಾಗಿ ಯಾವಾಗಲೂ ಯುನಿಕ್ ಆಬ್ಜೆಕ್ಟ್ಸ್ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಅದರ ಹೆಸರಿನ ಹಿಂದೆ ನಾವು ಏನು ಮಾಡಬೇಕು, ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ನೋಡಿ, ಇನ್ ದ ಈಸ್ಟ್ ಬಂದಿದೆ. ಅದು ಡೈರೆಕ್ಟ್ ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್ಸ್ ಕೂಡ ನಾವು ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಬಿಫೋರ್ ಯುನಿಕ್ಸ್ ಆಬ್ಜೆಕ್ಟ್ಸ್ ಬಗ್ಗೆ ಮಾತನಾಡುವಾಗ ದ ಯೂಸ್ ಮಾಡ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಮಾತನಾಡುವಾಗ ದ ಯೂಸ್ ಮಾಡಬೇಕು. ದೆನ್ ಸೂಪರ್ಲೇಟಿವ್ ಇದ್ದಾಗ ದ ಯೂಸ್ ಮಾಡಬೇಕು. ನೇಮ್ಸ್ ಆಫ್ ದ ರಿವರ್ಸ್, ಮೌಂಟೇನ್ಸ್, ಡೆಸರ್ಟ್, ಓಕೆ, ಓಷನ್ಸ್, ಇದ್ರ ಕುರಿತು ಮಾತನಾಡುವಂಥಲ್ಲಿ ದ ಯೂಸ್ ಮಾಡಬೇಕು. ಓಕೆ, ಈ ಥರದ್ದು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಒಂದು ಡೀಟೇಲ್ಡ್ ಯು ಕ್ಯಾನ್ ವಾಚ್ ಇನ್ ಮೈ ವಿಡಿಯೋ. ಓಕೆ, ಇಲ್ಲಿ ಆ್ಯಸ್ ಐ ಸೈಡ್ ಯುನಿಕ್ ನೌನ್ ಇದೆ ಸನ್ ಅನ್ನುವಂಥದ್ದು, ಹಾಗಾಗಿ ನಾವು ಡೆಫಿನೆಟ್ ಆರ್ಟಿಕಲ್ ದನ ಬಳಸಬೇಕು. ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ. ನೀದರ್ ಸೇ ನಾರ್ ಹರ್ ಫ್ರೆಂಡ್ಸ್ ಡ್ಯಾಶ್ ಪ್ರೆಸೆಂಟ್ ಟುಡೇ ಅಂತ ಇದೆ. ನೀದರ್ ಸೇ ನಾರ್ ಹರ್ ಫ್ರೆಂಡ್ಸ್, ಇಲ್ಲಿ ನಾರ್ ಹರ್ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ನೌನ್ ಆಗಿರೋದ್ರಿಂದ ಅದಕ್ಕೆ ಒಂದು ನಿಯರೆಸ್ಟ್ ಅಗ್ರಿ ಆಗುವಂಥ ವರ್ಬನ್ನು ತೆಗೆದುಕೋಬೇಕು. ಯಾವುದು ಅಂತಂದರೆ ದಟ್ ಈಸ್ ಆರ್ ಅನ್ನುವಂಥದ್ದು. ಅಂದರೆ ನೀದರ್ ಸೇ ನಾರ್ ಹರ್ ಫ್ರೆಂಡ್ಸ್ ಆರ್ ಪ್ರೆಸೆಂಟ್ ಟುಡೇ ಅಂತ ಆಗುತ್ತೆ. ಓಕೆ, ಇಲ್ಲಿ ಆರ್ ಅನ್ನುವಂಥ ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ದ ವರ್ಬ್ ಅಗ್ರೀಸ್ ವಿತ್ ಎ ನಿಯರೆಸ್ಟ್ ಸಬ್ಜೆಕ್ಟ್ ಅನ್ನುವಂಥ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆಯಲ್ಲ ಗ್ರಾಮರ್ ಟಾಪಿಕಲ್ಲಿ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಆರ್ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಆಸ್ ಐ ಸೈಡ್ ಯು ವರ್ಬ್ ಅಗ್ರೀಸ್ ವಿತ್ ಎ ನಿಯರೆಸ್ಟ್ ಸಬ್ಜೆಕ್ಟ್ ಅನ್ನುವಂಥದ್ದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆಯೂ ಕೂಡ ಒಂದು ಡೀಟೇಲ್ಡ್ ನಾಲೆಜನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್. ರಿಸೀವ್ ಅಂತ ಇಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಸ್ಪೆಲ್ಲಿಂಗ್ ಇರ್ತಕ್ಕಂಥ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ದಟ್ಸ್ ನಥಿಂಗ್ ಬಟ್ ಆಪ್ಷನ್ ಬಿ, ದಟ್ ಈಸ್ RECEIVE ಆಗಬೇಕು. ಮಿಕ್ಕಿದ್ರಲ್ಲಿ ಬಹಳಷ್ಟು ಒಂದಿಷ್ಟು ಚೇಂಜಸ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಆ್ಯಂಟೋನಿಮ್ ಆಫ್ ಬ್ರೇವ್ ಅಂತ ಕೇಳಿದರೆ. ಆ್ಯಂಟೋನಿಮ್ ಅಂತಂದ್ರೇನು, ಒಂದು ಅಪೋಸಿಟ್ ವರ್ಡು ಅಂತ, ವಿರುದ್ಧಾರ್ಥಕ ಪದ. ಬ್ರೇವ್ ಅಂದರೆ ಶೂರ, ಧೈರ್ಯವಂತ ಅಂತ ಆಗುತ್ತೆ. ಓಕೆ, ಇದರ ಒಂದು ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಫಿಯರ್ಲೆಸ್, ಬೋಲ್ಡ್, ಕವರ್ಡ್, ಸ್ಟ್ರಾಂಗ್. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಒಂದು ವರ್ಡ್ಸ್ದ ಮೀನಿಂಗ್ ನಮಗೆ ಗೊತ್ತಿದ್ರೆ ಅದರ ಒಂದು ಅಪೋಸಿಟ್ ವರ್ಡನ್ನು ಈಸಿಯಾಗಿ, ಇಲ್ಲಿ ಫಿಯರ್ಲೆಸ್ ಅಂದರೆ ಭಯವಿಲ್ಲದ ಅಂತ ಅರ್ಥ ಆಗುತ್ತೆ. ಓಕೆ, ಬೋಲ್ಡ್ ಅಂತಂದ್ರೂ ಕೂಡ ಸೇಮ್ ಮೀನಿಂಗ್ ಆಗುತ್ತೆ. ಬ್ರೇವ್, ಬೋಲ್ಡ್ ಎರಡೂ ಈಕ್ವಲ್ ಆಗ್ತವೆ, ಅವು ಸಿನೋನಿಮ್ಸ್ ಆಗ್ತವೆ. ಇಲ್ಲಿ ಕವರ್ಡ್ ಅನ್ನುವಂಥದ್ದು ಏನಾಗಿದೆ, ಅಪೋಸಿಟ್ ಇದೆ. ಸ್ಟ್ರಾಂಗ್ ಅನ್ನುವಂಥದ್ದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಆದರೆ ಕವರ್ಡ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಒಂಥರ ಶೂರ, ಧೀರ, ಅದರ ಅಪೋಸಿಟ್ ಏನಾಗುತ್ತೆ ಅಂದರೆ ಹೇಡಿ ಅಂತ, ಅಂಜುಬುರುಕ ಅಂತ ನಾವೇನು ಕರಿತೀವಿ, ಕವರ್ಡ್ ಅನ್ನುವಂಥದ್ದು ಸೂಟೇಬಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಕವರ್ಡ್ ಮೀನ್ಸ್ ಸಮನ್ ಹೂ ಈಸ್ ನಾಟ್ ಬ್ರೇವ್ ಅಂತ. ಓಕೆ, ಧೈರ್ಯವಿಲ್ಲದವನು, ಹೇಡಿ ಅಂತ ಅರ್ಥ. ನೆಕ್ಸ್ಟ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆ್ಯಂಡ್ ಕರೆಕ್ಟ್ ಮಾಡೆಲ್ ಎಕ್ಸಿಲರೀಸ್ ಕೇಳಿದ್ದಾರೆ. ಯು ಡ್ಯಾಶ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂತ ಇದೆ. ಕ್ಯಾನ್, ಮೇ, ಶುಡ್, ವುಡ್ ಅಂತ ಇದೆ. ಇಲ್ಲಿ ಒಂದು ಕೊಟ್ಟಿರುವ ಸೆಂಟೆನ್ಸಿಗೆ ಅತಿ ಆಪ್ಟ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಎಕ್ಸಿಲರೀಸ್ ಯಾವುದು ಅಂತಂದರೆ ಯು ಶುಡ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂತ. ನೀವು ಖಂಡಿತ ಮಾಡಲೇಬೇಕು ಅಂತ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂದರೆ ಇಲ್ಲಿ ಶುಡ್ ಎಕ್ಸ್ಪ್ರೆಸಸ್ ದ ಡ್ಯೂಟಿ ಆರ್ ದ ಅಡ್ವೈಸ್. ಅದು ನಮ್ಮ ಕರ್ತವ್ಯ. ನಾವು ಹಿರಿಯರನ್ನು ಗೌರವಿಸುವಂಥದ್ದು ಅದು ನಮ್ಮ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ. ಸೊ ಇಲ್ಲಿ ಶುಡ್ ಅನ್ನುವಂಥದ್ದು ಒಂದು ಕರ್ತವ್ಯ ಅಥವಾ ಸಲಹೆಯನ್ನು ಸೂಚಿಸೋ ಒಂದು ಶಬ್ದ, ಮೀನಿಂಗನ್ನು ಕೊಡೋದ್ರಿಂದ ಆ ಶುಡ್ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಎಡ್ವರ್ಬ್ ಇನ್ ದ ಗಿವನ್ ಸೆಂಟೆನ್ಸ್. ಸಿ ಸಿಂಗ್ಸ್ ಬ್ಯೂಟಿಫುಲಿ ಅಂತ ಇದೆ. ಇಲ್ಲಿ ಎಡ್ವರ್ಬನ್ನು ಕೇಳಿದ್ದಾರೆ. ಅಂದರೆ ಎಡ್ವರ್ಬ್, ವಿ ಆಲ್ ನೋ ದ್ಯಾಟ್ ವಾಟ್ ಈಸ್ ಎನ್ ಎಡ್ವರ್ಬ್. ಎನ್ ಎಡ್ವರ್ಬ್ ಈಸ್ ಎ ವರ್ಡ್ ವಿಚ್ ಕ್ವಾಲಿಫೈಸ್ ಆರ್ ಡಿಸ್ಕ್ರೈಬ್ಸ್ ನೌನ್. ಅಂದರೆ ಕ್ರಿಯೆಯನ್ನು ಒಂದು ಕ್ವಾಲಿಫೈ ಮಾಡುವಂಥದ್ದು, ವರ್ಣನೆಯನ್ನು ಮಾಡುವಂಥದ್ದು ಎಡ್ವರ್ಬ್.
ಅಂದರೆ ಸಿಂಗ್ಸ್ ಅನ್ನುವಂಥದ್ದು ಒಂದು ವರ್ಬ್ ಇದೆ. ಯಾವ ರೀತಿ? ಬ್ಯೂಟಿಫುಲಿ. ಹಾಗಾಗಿ ಇಲ್ಲಿ ಬ್ಯೂಟಿಫುಲಿ ಅನ್ನುವಂಥದ್ದು ಎಡ್ವರ್ಬ್ ಆಗುತ್ತೆ. ಸೊ ದಟ್ ಈಸ್ ದ ರೈಟ್ ಒನ್. ಆ್ಯಂಡ್ ಲೆಟ್ಸ್ ಆ್ಯಸ್ ವಿ ಆಲ್ ನೋ ದ್ಯಾಟ್ ಡಿಸ್ಕ್ರೈಬ್ ಹೌ ಎನ್ ಆ್ಯಕ್ಷನ್ ಇಸ್ ಡನ್. ಇಲ್ಲಿ ಕ್ರಿಯೆ ಯಾವ ರೀತಿ ಆಗುತ್ತೆ, ಆ ಕ್ರಿಯೆಯನ್ನು ವರ್ಣಿಸುತ್ತಲ್ಲ, ಅದಕ್ಕೆ ನಾವು ಎಡ್ವರ್ಬ್ ಅಂತ ಕರಿತೀವಿ. ಸೊ ಇದ್ರ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೂ ಕೂಡ ವಿಡಿಯೋ ಇದೆ, ಅದನ್ನು ನೋಡಿ. ಆಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ಡೆಫಿನೆಟ್ಲಿ ಐ ವಿಲ್ ಪ್ರೊವೈಡ್ ಯು ದಿ ಆನ್ಸರ್ಸ್. ನೆಕ್ಸ್ಟ್ ಒನ್ ಈಸ್ choose the correct comparative degrees ಅಂತ. In English we have 3 degrees of comparison: positive degree, comparative degree, superlative degree ಇದೆ. ಓಕೆ, ಪಾಸಿಟಿವ್ ಡಿಗ್ರಿನಲ್ಲಿ ಏನಿರುತ್ತೆ, ದೇರ್ ಈಸ್ ಕಂಪ್ಯಾರಿಸನ್ ಇರೋದಿಲ್ಲ. ಓಕೆ, ಕಂಪ್ಯಾರೇಟಿವ್ನಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಸೂಪರ್ಲೇಟಿವ್ನಲ್ಲಿ ಒಂದು ಹೈಯೆಸ್ಟ್ ಡಿಗ್ರಿ, ಅಂದರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮೀನಿಂಗ್ ಬರೋ ರೀತಿಯಲ್ಲಿ ಮಾತಾಡ್ತೀವಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಕನ್ವರ್ಜೇಷನಲ್ಲಿ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಇಲ್ಲಿ ಕೊಟ್ಟಿರೋದೇನಿದೆ, ರವಿ ಈಸ್ ಡ್ಯಾಶ್ ದ್ಯಾನ್ ರಾಜು ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರೋದು ಒಂದು ಕಂಪ್ಯಾರೇಟಿವ್ ಡಿಗ್ರಿ ಇದೆ. ಅಂದರೆ ಇಲ್ಲಿ ರವಿ ಈಸ್ ಸ್ಮಾರ್ಟರ್ ದ್ಯಾನ್ ರಾಜು ಅಂತ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಕಂಪ್ಯಾರೇಟಿವ್ನಲ್ಲಿ ಏನು ಮಾಡ್ತೀವಿ ನಾವು, ಯೂಶ್ವಲಿ ಅಡ್ಜೆಕ್ಟಿವ್ಸ್ಗೆ ER ಅನ್ನು ಆ್ಯಡ್ ಮಾಡ್ತೀವಿ. ಸೊ ಹಾಗಾಗಿ ಸ್ಮಾರ್ಟರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ದಟ್ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವಶನ್ ಈಸ್ ಚೂಸ್ ದ ಕರೆಕ್ಟ್ ವಾಯ್ಸ್ ಅಂತ ಕೇಳಿದ್ದಾರೆ. ಲೆಟ್ ದ ಹೋಮ್ ವರ್ಕ್ ಬಿ ಡನ್ ಅಂತ ಇದೆ. ಕರೆಕ್ಟ್ ವಾಯ್ಸ್ ಅನ್ನುವಂಥದ್ದು ಎದರ್ ಆ್ಯಕ್ಟಿವ್ ವಾಯ್ಸ್ ಇದೆಯಾ, ಪ್ಯಾಸಿವ್ ವಾಯ್ಸ್ ಇದೆಯಾ, ಯಾವುದು ಇಲ್ವಾ, ಅಥವಾ ಎರಡೂ ಇದೆಯಾ ಅಂತ ಕೇಳಿದ್ದಾರೆ. ಸೊ ಲೆಟ್ ದ ವರ್ಕ್ ಬಿ ಡನ್ ಅನ್ನುವಂಥದ್ದು ಒಂದು ಪ್ಯಾಸಿವ್ ಫಾರ್ಮಲ್ ಇದೆ. ಓಕೆ, ಡೂ ದ ವರ್ಕ್ ಅಂತ ಇಟ್ಕೊಳ್ಳಿ. ಅದನ್ನು ನಾವು ಪ್ಯಾಸಿವ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದರೆ ಇದೇನು ಇಂಪರೇಟಿವ್ ಸೆಂಟೆನ್ಸ್ ಇದೆಯಲ್ಲ, ಡೂ ದ ವರ್ಕ್ ಇತ್ತಂದರೆ ಲೆಟ್ ದ ವರ್ಕ್ ಬಿ ಡನ್ ಅಂತ, ಅಥವಾ ಇಲ್ಲಿ ಡೂ ದ ಹೋಮ್ವರ್ಕ್ ಅಂತ ಇತ್ತು ಅಂತ ಇಟ್ಕೊಳ್ಳಿ, ಅದು ಏನಾಗುತ್ತೆ, ಲೆಟ್ ದ ಹೋಮ್ವರ್ಕ್ ಬಿ ಡನ್ ಅಂತ ಒಂದು ಪ್ಯಾಸಿವ್ ಫಾರ್ಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಪ್ಯಾಸಿವ್ ಫಾರ್ಮ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಪಿಕ್ ದ ಕರೆಕ್ಟ್ ಸಿನಾನಿಮ್ ಆಫ್ ರಿಪ್ಲೈ ಅಂತ ಕೇಳಿದ್ದಾರೆ. ಆನ್ಸರ್, ಕ್ವೆಶನ್, ಆಸ್ಕ್, ವಿಸ್ಪರ್ ಅಂತ ಇದೆ. ಈ ರಿಪ್ಲೈ ಅನ್ನುವಂಥದ್ದು ಏನಿದೆ, ಓಕೆ, ಇಲ್ಲಿ ಆನ್ಸರ್, ಕ್ವೆಶನ್, ಆಸ್ಕ್, ವಿಸ್ಪರ್ ಅಂತ ಇದೆ. ಇಲ್ಲಿ ಒಂದು ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆನ್ಸರ್ ಅನ್ನುವಂಥದ್ದು. ರಿಪ್ಲೈ ಅಂದ್ರೇನು, ಒಂದು ಪ್ರತಿ ಉತ್ತರ ಕೊಡ್ತೀವಲ್ಲ ನಾವು, ದಟ್ ಇಸ್ ಪ್ರತಿಕ್ರಿಯೆಯನ್ನು ಕೊಡ್ತೀವಿ, ಉತ್ತರಿಸ್ತೀವಿ, ಅದು ಆನ್ಸರ್ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ಇಲ್ಲಿ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ, ಆ್ಯಂಟೋನಿಮ್ ಅಂದರೆ ಅಪೋಸಿಟ್ ಪದ. ಇದ್ರ ಮೇಲೂ ಕೂಡ ಭಾಳಷ್ಟು ಎಕ್ಸಾಂಪಲ್ ಮಾಡಿರೋ ಒಂದು ವಿಡಿಯೋ ಇದೆ, ಅದನ್ನು ಕೂಡ ತಾವು ನೋಡ್ಬೋದು. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ಸೊಲ್ಯೂಷನನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಚ್ ಸೆಂಟೆನ್ಸ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್ ಅಂತ ಕೇಳಿದ್ದಾರೆ. He has seen the movie yesterday. He saw the movie yesterday. He seen the movie yesterday. He was seen the movie yesterday. ಇಲ್ಲಿ ನೋಡಿ ಕೊಟ್ಟಿರೋ 4 ಸೆಂಟೆನ್ಸಲ್ಲಿ ದ ಸೆಕೆಂಡ್ ಒನ್ ಈಸ್ ದ ರೈಟ್ ಒನ್. ಹಿ ಸಾ ದ ಮೂವಿ ಎಸ್ಟರ್ಡೇ ಆಗಬೇಕು. ಮಿಕ್ಕಿರೋದಲ್ಲಿ ಒಂದಿಷ್ಟು ಚೇಂಜಸ್ ಇದೆ. ವಾಸ್ ಮೇಲೆ ಸೀನ್ ಬಂದಿದೆ, ಆ್ಯಂಡ್ ಹಿ ಹ್ಯಾಸ್ ಸೀನ್ ದ ಮೂವಿ ಎಸ್ಟರ್ಡೇ ಅಂತ ಬಂದಿದೆ, ಹಿ ಸೀನ್ ದ ಮೂವಿ ಎಸ್ಟರ್ಡೇ ಅಂತ ಬಂದಿದೆ. ಸೊ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ಹಿ ಸಾ ದ ಮೂವಿ. ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಇಲ್ಲಿ ಇರೋದ್ರಿಂದ ಅದು ಒಂದು ಗ್ರಾಮೆಟಿಕಲ್ ಆಗಿ ಕರೆಕ್ಟ್ ಆದಂಥ ಸೆಂಟೆನ್ಸ್ ಇದೆ. ಸೊ ನಮ್ಗೆ ಗೊತ್ತಿದೆ ಎಸ್ಟರ್ಡೇ ಇಂಡಿಕೇಟ್ಸ್ ದ ಪಾಸ್ಟ್ ಟೈಮ್, ಸೊ ಸಿಂಪಲ್ ಪಾಸ್ಟ್ ಈಸ್ ಯೂಸ್ಡ್ ಆಸ್ ಐ ಸೆಡ್. ಎಸ್ಟರ್ಡೇ ಇದ್ರೆ ಸಿಂಪಲ್ ಪಾಸ್ಟ್ ರೂಪಕ್ಕೆ ಅದನ್ನು ಬರಿಬೇಕು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ರೈಟ್ ವರ್ಡ್ ಅಂತ ಕೇಳಿದ್ದಾರೆ. ಐ ಸಾ ಡ್ಯಾಶ್ ಆಫ್ ಬರ್ಡ್ಸ್ ಇನ್ ದ ಸ್ಕೈ ಅಂತ. ನಮ್ಗೆ ಗೊತ್ತಿರ್ಬೋದು ಇಲ್ಲಿ ನೌನ್ಸಲ್ಲಿ ಕೂಡ ಅಬ್ಸ್ಟ್ರಾಕ್ಟ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಓಕೆ, ಕಾಮನ್ ನೌನ್, ಮಟೀರಿಯಲ್ ನೌನ್, ಈ ಥರ ಇದೆ ಕೈಂಡ್ಸ್ ಆಫ್ ನೌನಲ್ಲಿ. ಇದು ಒಂದು ಎಕ್ಸಾಂಪಲ್ ಏನಿದೆ ಅಂತಂದರೆ ಕಲೆಕ್ಟಿವ್ ನೌನಿಗೆ ಸಂಬಂಧಿಸಿದಂಥ ಒಂದು ಸೆಂಟೆನ್ಸ್ ಇದೆ. ಐ ಸಾ ಫ್ಲ್ಯಾಕ್ ಆಫ್ ಬರ್ಡ್ಸ್ ಇನ್ ದ ಸ್ಕೈ. ಫ್ಲ್ಯಾಕ್ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಗ್ರೂಪ್ ಅಂತ, ಒಂದು ಪಕ್ಷಿಗಳ ಹಿಂಡು ಅಂತ ಏನು ಕರಿತೀವಿ ನಾವು, ಬಂಚ್ ಆಫ್ ಕೀಸ್ ಅಂತ ಹೇಳ್ತೀವಿ, ಹರ್ಡ್ ಆಫ್ ಎಲಿಫೆಂಟ್ಸ್ ಅಂತೀವಿ, ಸ್ಕೂಲ್ ಆಫ್ ಫಿಶ್ ಅಂತ ಕರಿತೀವಿ. ಓಕೆ, ದ ಬ್ಯಾಂಡ್ ಆಫ್ ಮ್ಯೂಸಿಷಿಯನ್ಸ್ ಅಂತೀವಿ, ಟೀಮ್ ಆಫ್ ಪ್ಲೇಯರ್ಸ್ ಅಂತ ಕರಿತೀವಿ. ಸೊ ಈ ಥರ ಹೀಪ್ ಆಫ್ ರಾಕ್, ಓಕೆ, ಈ ಥರದ್ದು ಏನು ಮಾಡ್ತೀವಿ ನಾವು, ಕಲೆಕ್ಟಿವ್ ನೌನಿಗೆ ಉದಾಹರಣೆ ಇದು. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ಓಕೆ, ಫ್ಲಾಕ್ ಈಸ್ ಕಲೆಕ್ಟಿವ್ ನೌನ್ ಆಸ್ ಅ ಸೆಡ್. ಓಕೆ, ಒಂದು ಹಕ್ಕಿಗಳ ಸಮೂಹಕ್ಕೆ ಫ್ಲ್ಯಾಕ್ ಅಂತ ನಾವು ಕರಿತೀವಿ. ಹಾಗಾಗಿ ಐ ಸಾ ಎ ಫ್ಲ್ಯಾಕ್ ಆಫ್ ಬರ್ಡ್ಸ್ ಇನ್ ದ ಸ್ಕೈ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಚೇಂಜ್ ಇನ್ ಟು ನೆಗೆಟಿವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಓಕೆ, ಹಿ ಲೈಕ್ಸ್ ಕಾಫಿ ಅಂತ ಇದೆ. ಇದು ಹಿ ಲೈಕ್ಸ್ ಕಾಫಿ ಅನ್ನುವಂಥದ್ದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದನ್ನು ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು, ನಾಟ್ ಅಂತ ಆ್ಯಡ್ ಮಾಡಬೇಕು. ಹೇಗೆ, ಹಿ ಡಸಂಟ್ ಲೈಕ್ ಕಾಫಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಹಿ ಡೋಂಟ್ ಆಗಲ್ಲ, ಹಿ ಇಸಂಟ್ ಆಗಲ್ಲ, ಹಿ ನಾಟ್ ಲೈಕ್ಸ್ನೂ ಆಗಲ್ಲ.
ಇಲ್ಲಿ ಸರಿಯಾದಂಥ ಆಯ್ಕೆ ಹಿ ಡಸಂಟ್ ಲೈಕ್ ಕಾಫಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ನೆಗೆಟಿವ್ ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಡಸಂಟ್ ಪ್ಲಸ್ ಬೇಸ್ ವರ್ಬನ್ನು ನಾವು ಯೂಸ್ ಮಾಡಬೇಕಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್, ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸು, ಇಂಪರೇಟಿವ್ ಸೆಂಟೆನ್ಸು, ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸು, ಇಂಟರಾಗೇಟಿವ್ ಸೆಂಟೆನ್ಸು, ಇನ್ನೊಂದಿದೆ ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಇದೆ. ಸೊ ಟೋಟಲಿ ದೇರ್ ಆರ್ 5 ಟೈಪ್ಸ್ ಆಫ್ ಸೆಂಟೆನ್ಸಸ್ ಇನ್ ಇಂಗ್ಲೀಷ್. ಸೊ ಇಲ್ಲಿ ಕೊಟ್ಟಿರೋದು 4 ಕೊಟ್ಟಿದ್ದಾರೆ, ಡಿಕ್ಲರೇಟಿವ್, ಇಂಪರೇಟಿವ್, ಎಕ್ಸ್ಕ್ಲೇಮೇಟರಿ, ಇಂಟ್ರಾಗೇಟಿವ್ ಅಂತ. ನಮಗೆ ಗೊತ್ತಿದೆ ಯಾವುದೇ ಒಂದು ಇಲ್ಲಿ ಎಕ್ಸ್ಕ್ಲೇಮೇಷನ್ ಮಾರ್ಕ್ ಇದೆ ನೋಡು, ಒಂದು ಭಾವೋದ್ಭಾರಕ ಸೂಚಕ ಚಿಹ್ನೆ ಇದೆ, ಅದ್ರ ಮೇಲೇ ಕಂಡುಹಿಡಿಬೋದು ಇದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಇದೆ ಅಂತ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಆ್ಯಸ್ ಸಡನ್ ಫೀಲಿಂಗ್ಸು, ಎಕ್ಸ್ಪ್ರೆಷನ್ಸು, ಒಂದು ಎಮೋಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಶಿ ಪ್ರಿಫರ್ಸ್ ಟೀ ಟು ಕಾಫಿ ಅಂತ ಆಗುತ್ತೆ. ಓವರ್ ಆಗಲ್ಲ, ದ್ಯಾನೂ ಆಗಲ್ಲ, ಫ್ರಮ್ನೂ ಆಗಲ್ಲ. ಸೊ ಇಲ್ಲಿ ಕೂಡ ಒಂದು ಪ್ರಿಪೋಸಿಷನನ್ನು ಸರಿಯಾದ ಪ್ರಿಪೋಸಿಷನ್ ಆಯ್ಕೆಯನ್ನು ಕೇಳಿದ್ದಾರೆ. ಸಿ ಪ್ರಿಫರ್ಸ್ ಟೀ ಟು ಕಾಫಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಯಾಕೆ ಅಂದರೆ ಪ್ರಿಫರ್ ಟು ಈಸ್ ಅ ಕರೆಕ್ಟ್ ಸ್ಟ್ರಕ್ಚರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಟು ಅನ್ನಂಥ ಒಂದು ಪ್ರಿಪೋಸಿಷನ್ ರೈಟ್ ಆಗಿದೆ. ಸೊ ಐಡೆಂಟಿಫೈ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್. ಎಸ್ ಐ ಸೆಡ್, ಅಲ್ಲಿ ಒಂದು ಮೇಲೆ ಎಕ್ಸಾಂಪಲ್ ಕೊಟ್ಟಿದೆ, ಇಲ್ಲಿನೂ ಕೂಡ ಒಂದು ಎಕ್ಸಾಂಪಲ್ಸ್ ಇದೆ. ಹಿ ಸೆಡ್ ಐ ವಿಲ್ ಹೆಲ್ಪ್ ಯು ಅಂತ ಇದೆ. ಓಕೆ, ಒಂದು ಸಿಂಪಲ್ ಫ್ಯೂಚರಲ್ಲಿದೆ ಕೊಟ್ಟಿರೋ ಸೆಂಟೆನ್ಸು. ಇದನ್ನು ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ ಹಿ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ ಅಂತ. ಹಿ ಸೆಡ್ ಆದಮೇಲೆ ದ್ಯಾಟ್ ಅನ್ನುವಂಥ ಕಂಜಂಕ್ಷನ್ ತೊಗೋಬೇಕು, ಐ ಬಿಕಮ್ಸ್ ಹಿ. ಓಕೆ, ಒಂದು ಯಾಕೆ ಹಿ ಆಗುತ್ತೆ ಅಂತಂದರೆ ಇಲ್ಲಿ ಹಿ ಸೆಡ್ ಅಂತ ಇದೆ. ಓಕೆ, ರಿಪೋರ್ಟಿಂಗ್ ವರ್ಬ್, ಅಲ್ಲಿ ಒಂದು ಪ್ರನೌನು ಏನಿದೆ ಹಿ ಇದೆ. ಒಂದು ವೇಳೆ ಸಿ ಇದ್ದರೆ ಅಲ್ಲಿ ಶಿ ತಗೋಬೇಕಾಗಿತ್ತು. ಓಕೆ, ಹಾಗಾಗಿ ಹಿ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್. ವಿಲ್ ಇದ್ದದ್ದು ಏನಾಗುತ್ತೆ, ವುಡ್ ಆಗುತ್ತೆ. ಹೆಲ್ಪ್ ಇಟ್ ರಿಮೈನ್ಸ್ ಸೇಮ್ ಆ್ಯಂಡ್ ಯು ಬಿಕಮ್ಸ್ ಮೀ. ಸೊ ಈ ಥರ ಹಿ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ ಅಂತ. ಇಲ್ಲಿ ಫ್ಯೂಚರ್ ವಿಲ್ ಚೇಂಜಸ್ ಟು ವುಡ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಇದಿಷ್ಟು ಇಂಗ್ಲೀಷ್ ಪೆಡಗಾಗಿ ಮತ್ತು ಗ್ರಾಮರ್ ಮೇಲೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು ನಾನು ಹಾಕಿದ್ದೀನಿ. ಸ್ನೇಹಿತರೆ, ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗುತ್ತೆ. ಮತ್ತು ಇದೇ ಥರ ಪ್ಯಾಟರ್ನ್ಸಲ್ಲಿ ನೀವು ಬೇರೆ ಬೇರೆ ರೀತಿಯ ಒಂದಿಷ್ಟು ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡಿ 100% ನೀವು ಟಿ ಕ್ರ್ಯಾಕ್ ಮಾಡೋದ್ರಲ್ಲಿ ನೋ ಡೌಟ್. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಸೊಲ್ಯೂಷನನ್ನು ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಸ್ನೇಹಿತರೆ, ಇಷ್ಟು ಹೇಳ್ತಾ please subscribe, like and comment and share the video with your friends. Till then, take care. Thank you.